ದೂಡ್ಲ ಲಾಂಗ್ ಲೈಫ್ ಸೆಲ್ಫ್ ಲೈಫ್ ಇರ್ತಕ್ಕಂಥ 90 ಡೇಸ್ ಸೆಲ್ಫ್ ಲೈಫ್ ಇರ್ತಕ್ಕಂಥ ಒಂದು ದೂಡ್ಲ ಒಂದು 10 ರೂಪಾಯಿ ಇರ್ತಕ್ಕಂಥ ಒಂದು ಪಾಕೆಟ್ ಹಾಲನ್ನ ತಗೊಂಡ್ಬಂದಿದ್ದೀನಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತೇಳಿ. ಆಮೇಲೆ ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ದೂಡ್ಲ ಟೂನ್ ಮಿಲ್ಕ್ ಅಂತೇಳಿ ಬಂದಿದೆ. ಇದ್ರ ಫ್ಯಾಟು 3 ಪಾಯಿಂಟ್ ಇದೆ ಬಿಟ್ಟು 1% ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ 2 ಪಾಕೆಟ್ ಹಾಲನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡೋಣ ನೋಡೋಣ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಏನು ತಂದಿದ್ದೀನಿ ಅಂತಂದರೆ, ನಾನು ಹಸಿಮೆಣಸಿನ್ಕಾಯಿ ತಗೊಂಡ್ಬಂದಿದ್ದೀನಿ. ಇವನ್ನ ಹಾಕ್ಬಿಟ್ಟು ಇವನ್ನ ಹಾಲನ್ನ ಕಾಯಿಸ್ಬಿಟ್ಟು ಇದನ್ನ ಮೆಣಸಿನ್ಕಾಯಿ ಅದರಲ್ಲಿ ಹಾಕಿ ಇವಾಗ ಟೈಮು ಎಷ್ಟಾಗಿದೆ ಅಂತಂದರೆ 9:30 ಆಗಿದೆ. ಸೊ ಬೆಳಿಗ್ಗೆ ಏನಾಗುತ್ತೆ, ಈ ಒಂದು ಹಾಲುಗಳು ಕಾಯಿಸಿದ ನಂತರ ಹೆಪ್ಪಾಗಿ ಮೊಸರಾಗುತ್ತೋ ಅಥವಾ ಇಲ್ವೋ ಅನ್ನೋದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಮುಖಾಂತರ ಹಾಲುಗಳು ಹೇಗೆ ಒಂದು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋಣ. ಹಾಲು ಕಾಯ್ಸ್ಕೊಂಡ್ಬರ್ತೀನಿ. ಕಾಯಿಸಿರ್ತಕ್ಕಂಥ ಹಾಲನ್ನು ಕೆನೆ ಸಹಿತ ಕಾಯ್ಸ್ಕೊಂಡ್ಬಂದಿದ್ದೀನಿ. ನೋಡ್ತಿರ್ಬೋದು. ಓಕೆ, ಇದು ದೂಡ್ಲದ್ದು, ಇದು ದೂಡ್ಲ ಟೂನ್ ಮಿಲ್ಕಿದ್ದು. ಸೊ ಈ ಎರಡರೊಳಗೆ ಈ ಒಂದು ಹಸಿಮೆಣಸಿನ್ಕಾಯಿನ ಹಾಕೋಣ. ಇದರೊಳಗೆ ಈ ಪ್ಯಾಕೆಟ್ದು ಒಂದೇ ಅಲ್ಲ, ಇದರೊಳಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮುಂಜಾನೆ ನೋಡೋಣ ಯಾವ ರೀತಿ ಹೇಗೆಲ್ಲ ಒಂದು ಬದಲಾವಣೆ ಆಗುತ್ತೆ ಅಂತೇಳಿ. ಈ ಒಂದು ಗ್ಲಾಸ್ನಲ್ಲಿರ್ತಕ್ಕಂಥ ಹಾಲನ್ನ ನಾನು ಸೇವನೆ ಮಾಡ್ತೇನೆ. ಈ ಗ್ಲಾಸಲ್ಲಿರ್ತಕ್ಕಂಥ ಹಾಲನ್ನ ಕುಡಿತೀನಿ. ಇದು ಒಂದೇ ಮಾತ್ರ ಪ್ರಯೋಗ ಮಾಡೋಣ. ಈ ಒಂದು ಪ್ರಯೋಗ ಮಾಡಿದ್ದೆ, ಮೊಸರು ಆಗುತ್ತೋ ಇಲ್ಲೋ ಅಂತ ನೋಡಿದೆ. ಹಾಗೆ ಇದೆ, ಏನೂ ಆಗಿಲ್ಲ, ಇದ್ರಾಗ ಬದಲಾವಣೆ ಆಗಿಲ್ಲ. ಎಕ್ಸ್ಪೆರಿಮೆಂಟು ಫೇಲ್ಯೂರ್ ಆಗಿದೆ. ಹಾಗಾಗಿ ಇದಾಯಿತು. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.